ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಇದು ಮಂಡೇ ವ್ಲಾಗ್. ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇನು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವತ್ತು ಬೆಳಗ್ಗೆನೇ ಅಂದರೆ ನಾವು 5:30-6 ಗಂಟೆಗೆ ಎದ್ದೇಳೋ ಅಷ್ಟರಲ್ಲೇ ಇವತ್ತು ಅಣ್ಣ ಬಂದು ಲಾನೆಲ್ಲ ಕಟ್ ಮಾಡ್ತಾಯಿದ್ರು. ಅಂದರೆ ಗಿಡ ಎಲ್ಲ ಸ್ವಲ್ಪ ಜಾಸ್ತಿ ಬೆಳೆದ್ಬಿಟ್ಟಿತ್ತು, ಲಾನಲ್ಲಿ ಹುಲ್ಲೆಲ್ಲ ಜಾಸ್ತಿ ಬೆಳೆದ್ಬಿಟ್ಟಿತ್ತು. ಅದಕ್ಕೆ ಬೆಳಗ್ಗೆನೇ ಬಂದು ಎಲ್ಲ ಕಟ್ ಮಾಡ್ತಾಯಿದ್ರು. ಇವಾಗ ಮಳೆ ಬೇರೆ ಅಲ್ವಾ, ಚೆನ್ನಾಗಿ ಬರುತ್ತೆ ಅಂತ. ಅಂದರೆ ಬೇಸಿಗೆನಲ್ಲಿ ನಾವು ಸ್ವಲ್ಪ ದಿವಸ ಇದ್ದಂಗೆ ನಾವು ಲಾನ್ ಕಟ್ ಮಾಡಿಸಿದ್ವಿ, ಬೇಗನೆ ಬೆಳೆದ್ಬಿಟ್ಟಿದೆ. ನೀರೆಲ್ಲ ಹಾಕಿ ಅಣ್ಣ ಚೆನ್ನಾಗಿ ನೀರು ಹಾಕ್ತಾಯಿದ್ರು, ಅದರಿಂದ ಸ್ವಲ್ಪ ಬೇಗನೆ ಚೆನ್ನಾಗಿ ಬೆಳೆದಿತ್ತು. ಇವಾಗ ಮಳೆ ಬಂತಲ್ಲ, ಹುಲ್ಲೆಲ್ಲ ಜಾಸ್ತಿ ಬೆಳೆದ್ಬಿಟ್ಟಿತ್ತು. ಅದಕ್ಕೆ ಲಾನ್ ಕಟ್ ಮಾಡೋಕ್ಕೆ ಅಂದ್ಬಿಟ್ಟು ಎಣ್ಣೆ ಬಂದಿದ್ರು. ಇವತ್ತಿನ ತಿಂಡಿಗೆ ನಾನು ಇಡ್ಲಿ ಮಾಡಿ, ಚಟ್ನಿ ಮಾಡಿ ಮತ್ತು ಹಾಗೆ ಮೊಳಕೆ ಕಟ್ಟಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾಯಿದ್ದೆ. ಪ್ರೀತು ನನಗೆ ದೋಸೆ ಬೇಕು ಅಂತ ಹೇಳ್ತು. ಇಡ್ಲಿ ಮತ್ತು ಚಟ್ನಿ ಮಾಡ್ತಾಯಿದ್ದೀರಲ್ಲ, ಹಾಗೆ ಒಂದು ಸ್ವಲ್ಪ ಆಲೂಗಡ್ಡೆ ಹಾಕ್ಬಿಟ್ಟು ಪಲ್ಯ ಮಾಡಿಕೊಟ್ರೆ ಪ್ರೀತಿಗೂ ದೋಸೆ ಮತ್ತು ಪಲ್ಯನೂ ರೆಡಿ ಆಗುತ್ತೆ. ಮದುವೆ ಬೇರೆ ಇತ್ತು, ಒಂದು ಮದುವೆಗೆ ಬೇರೆ ಹೋಗಬೇಕಾಗಿತ್ತು. ನಾವಿವತ್ತು ಬಿಡದಿ ಹತ್ರ ನಮ್ಮ ರಿಲೇಟಿವ್ ಅವ್ರ ಮದುವೆಗೆ ಹೋಗ್ಬೇಕಲ್ಲ ಅಂತ ಹೇಳಿ ಟಿಫನ್ ಎಲ್ಲ ಮಾಡಿಟ್ಬಿಟ್ಟು ಸಾಂಬಾರು ಮಾಡಿಟ್ಟು ಹೋದರೆ ಬೇಗನೆ ಹೋದರೆ ಬೇಗ ಬರ್ತೀವಲ್ಲ. ಮುಹೂರ್ತ 9 ಗಂಟೆಗೆಲ್ಲ ಇತ್ತು. 9 ಗಂಟೆಗೆಲ್ಲ ಹೋದರೆ ನಾವು ಬೇಗ ಬರ್ತೀವಲ್ಲ, ಸಾಂಬಾರು ಮಾಡಿಟ್ಬಿಟ್ಟು ಹೋಗೋಣ ಅಂತ ಹೇಳಿ ಹಾಗೆಯೇ ಮೊಳಕೆ ಕಟ್ಟಿದ ಸಾಂಬಾರಿಗೂ ರೆಡಿ ಮಾಡಿಕೊಂಡೆ. ಪ್ರೀತಿಗೆ ಚಟ್ನಿ, ಪಲ್ಯ ಮತ್ತು ದೋಸೆ ಮಾಡಿಕೊಟ್ಟೆ. ಬಾನು ಇಡ್ಲಿನೇ ತೊಗೊಂಡೋಗ್ತು. ನಾನು ಇಡ್ಲಿನೇ ತೊಗೊಂಡೋಗ್ತೀನಿ ಇವತ್ತು, ಮೆತ್ತಗೆ ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ ಅಂತ ಹೇಳಿ. ಹಾಗೆ ಮೊಳಕೆ ಕಟ್ಟಿದ ಕಾಳನ್ನ ಬಿಸಿನೀರಲ್ಲಿ ಚೆನ್ನಾಗಿ ತೊಳೆದು ಹಾಗೆ ಮಸಾಲೆಗೆ ರೆಡಿ ಮಾಡಿಕೊಂಡು ಸಾಂಬಾರು ಮಾಡಿಟ್ಬಿಡ. ಬೇಗನೆ ಎದ್ದಿರ್ತೀರಲ್ಲ, 5 ಕಾಲಿಗೆಲ್ಲ ಎದ್ದಿರ್ತೀವಲ್ಲ, ಬೇಗನೆ ಎಲ್ಲ ಮಾಡಿಟ್ಬಿಟ್ರೆ 8 ಗಂಟೆ ಅಷ್ಟರಲ್ಲೆಲ್ಲ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿದ್ರೆ ಆಮೇಲೆ ರೆಡಿ ಆಗಿಬಿಟ್ಟು ಮದುವೆಗೆ ಹೋಗ್ಬೋದು. ಒಂದು ನೆಮ್ಮದಿ, ಲೇಟಾಗಿ ಬಂದರೂ ಒಂದು ನೆಮ್ಮದಿಯಾಗಿರುತ್ತಲ್ಲ ಅಂತ ಹೇಳಿ ಸಾಂಬಾರಿಗೂ ರೆಡಿ ಮಾಡಿಕೊಂಡೆ. ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ನಂತರ ಈ ತೊಳ್ಕೊಂಡಿರ್ತೀವಲ್ಲ ಬಿಸಿನೀರು ಹಾಕಿ ಮೊಳಕೆ ಕಟ್ಟಿದ ಕಾಳನ್ನ ಅದನ್ನು ಸೇರಿಸಿ ಚೆನ್ನಾಗಿ ಒಂದು 5-10 ನಿಮಿಷ ಫ್ರೈ ಮಾಡ್ಕೋಬೇಕು. ನಂತರ 1-2 ಗೆಡ್ಡೆಕೋಸು, 1-2 ಆಲೂಗಡ್ಡೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ಅದನ್ನು ಒಂದು 5-10 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಮಸಾಲೆನೆಲ್ಲ ರುಬ್ಕೊಂಡು ಅದನ್ನು ಇವಾಗ ಮಸಾಲೆ ಸೇರಿಸ್ತಾ ಇದ್ದೀನಿ. ಮಸಾಲೆ ಎಲ್ಲ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು, ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ಮೊಳಕೆ ಕಟ್ಟಿದ ಸಾಂಬಾರು ರೆಡಿ ಆಗುತ್ತೆ. ಕೊನೆಯಲ್ಲಿ ಇಳಿಸ್ಕೋಬೇಕಾದ್ರೆ ವಿಜಿಲೆಲ್ಲ ತೆಗಿತೀವಲ್ಲ, ಆವಾಗ 2-3 ಬದನೆಕಾಯಿ ಹಾಕಿ ಒಂದು 5-10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಬದನೆಕಾಯಿ ಏನು ಬೇಗ ಬೆಂದ್ಬಿಡುತ್ತಲ್ಲ, ಹಾಕಿ ಬೇಯಿಸ್ಕೊಂಡ್ರೆ ಮೊಳಕೆ ಕಟ್ಟಿದ ಸಾಂಬಾರು ರೆಡಿ ಆಯಿತು. ಹಾಗೆ ಅಡುಗೆ ಮನೆಯೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿ ಅವರು ಸ್ನಾನಕ್ಕೆ ಹೋಗಿದ್ರು. ನಾನು ಅಷ್ಟರಲ್ಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ನಾನು ಸ್ನಾನಕ್ಕೆಲ್ಲ ಹೋದೆ. ಅಂದರೆ ಪೂಜೆ ಮಾಡೋದಕ್ಕಾಗಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ಅಮ್ಮನೂ ಪ್ರೀತು ಇದ್ರಲ್ಲ, ಅವ್ರನ್ನ ಪೂಜೆ ಮಾಡ್ಕೊಳ್ತೀವಿ, ನೀವು ಹೋಗ್ರಿ ಅಂತ ಹೇಳಿದ್ರು. ದೇವ್ರ ಮನೇಲಿ ಹಾಗೆ ನಮಸ್ಕಾರ ಮಾಡಿಕೊಂಡು ಮದುವೆಗೆ ಅಂತ ಹೊರಟ್ವಿ. ನಾನು, ಅಣ್ಣ ಮತ್ತು ಅತ್ತಿಗೆ 3 ಹೋದ್ವಿ. ಬಿಡದಿಲಿ ಅದೇ ಇದ್ದಿದ್ದು ಮದುವೆ, ತುಂಬ ಹತ್ರದ ರಿಲೇಟಿವ್ ಅವ್ರದ್ದೇನೆ. ನೈಟ್ ಹೋಗೋಕ್ಕಾಗಿಲ್ಲ, ಅಂದರೆ ಕಾರ್ ಸ್ವಲ್ಪ ಅದು ಲೈಟ್ದು ಪ್ರಾಬ್ಲಮ್ ಇತ್ತು. ಅದಕ್ಕೆ ನೈಟ್ ಬೇಡ ಹೋಗೋದು ಅಂತ ಹೇಳಿ ನಮ್ಮ ಮನೆಯಿಂದ ಬಿಡದಿಗೆ ತುಂಬ ದೂರನೇ ಆಗುತ್ತಲ್ಲ, ನೈಟೆಲ್ಲ ಹೋಗೋದು ಬೇಡ ಮೈಸೂರು ರೋಡಲ್ಲಿ ಅಂತ ಹೇಳಿ ಬೆಳಗ್ಗೆ ಹೋಗೋಣ ಅಂತ ಹೇಳಿದ್ರು. ಹೋದರೆ 2 ಟೈಮು ಹೋಗಬೇಕಾಗಿತ್ತು ಮದುವೆಗೆ, ಒಂದೇ ಟೈಮ್ ಹೋದ್ವಿ. ನಾನು, ಅಣ್ಣ ಮತ್ತು ಅತ್ತಿಗೆ ಮದುವೆಗೆ ಹೋಗ್ಟ್ವಿ.
ಶಾಲೆ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 11 ಗಂಟೆ 11:30 ಆಗೋಗಿತ್ತು. ನಾವು ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತಲ್ಲೇ ಮಳೆ ಸ್ಟಾರ್ಟ್ ಆಯಿತು. ಪ್ರೀತು ಬೇರೆ ಮಳೆ ಬರ್ತಿದೆಯಲ್ಲ, ಮಸಾಲೆ ಸಾಂಬಾರು ಮಾಡಿದ್ರಲ್ಲ, ಬೋಂಡ ಮಾಡ್ಕೊಂಡು ಕೊಡು ಅಂತ ಕೇಳ್ತು. ಆದರೆ ಪ್ರೀತು ತಿನ್ನೋದೇ ಅಪರೂಪ, ಬೋಂಡ ಬಜ್ಜಿ ಅದೆಲ್ಲ ಜಾಸ್ತಿ ತಿನ್ನೋದೇ ಇಲ್ಲ, ಅಪರೂಪ. ಮಳೆ ಬೇರೆ ಬರ್ತಿತ್ತಲ್ಲ, ಕೇಳ್ತು. ನಾವು ಮದುವೆ ಬೇರೆ ಪಾಪ ಹೋಗಿ ಬಂದಿದ್ವಲ್ಲ ಅಂದ್ಬಿಟ್ಟು ಆವಾಯಿತು ಸರಿ ಅಂದ್ಬಿಟ್ಟು ಪ್ರೀತಿಗೆ ಹಾಗೆ ಬೋಂಡ ಮಾಡಿದೆ. ಬೋಂಡ ಎಲ್ಲ ಮಾಡಿದ್ದೆಲ್ಲ ಆದಮೇಲೆ ಅಂದರೆ ಸ್ವಲ್ಪ ಗರಂ ಮಸಾಲೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಮತ್ತು ಧನಿಯಾ ಕಾಳನ್ನು ಭಾನುವಾರ ದಿವಸನೇ ಎಲ್ಲ ಅಮ್ಮ ಒಣಗಿಸಿಟ್ಟಿದ್ರು. ಅದನ್ನು ಮಿಷಿನ್ ಕಳಿಸಿರಲಿಲ್ಲ, ಸ್ವಲ್ಪ ಬಿಸಿ ಮಾಡಿಟ್ಟರೆ ಹಾಗೆ ಮಿಷಿನ್ಗೆ ಹಾಕಿಸ್ಕೊಂಬರ್ಬೋದು ಮಳೆ ನಿಂತ ಮೇಲೆ ಅಂತ ಹೇಳಿ ಅಕ್ಕಿ ಹಿಟ್ಟು ಸ್ವಲ್ಪ ಖಾಲಿಯಾಗೋಗಿತ್ತು. ಅಕ್ಕಿ ಹಿಟ್ಟು ಮತ್ತು ಗರಂ ಮಸಾಲೆ ಎಲ್ಲ ಒಟ್ಟಿಗೆ ಮಾಡ್ಕೊಂಬಿಡೋಣ ಅಂದ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಧನಿಯಾ ಎಲ್ಲ ಉರಿತಾಯಿದ್ದೆ. ಪ್ರೀತು ಬಂದು ಚಕ್ಲಿ ಮಾಡೋಣ, ಚಕ್ಲಿಗೂ ಹಾಗೆ ಹಿಟ್ಟು ರೆಡಿ ಕೊಡತ್ತೆ, ಹಂಗೆ ಹೆಂಗೂ ಮಿಷಿನ್ಗೆ ಹೋಗ್ತಾ ಇದ್ದಾರಲ್ಲ, ಅದು ಹಾಗೆ ಬಿಸ್ಕೊಂಬರಲಿ ಅಂತ ಹೇಳ್ತು. ಸರಿ ಅಂತ ಹೇಳಿ ಎಲ್ಲ ಒಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಧನಿಯಾನ ಸ್ವಲ್ಪ ಎಲ್ಲ ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾಯಿದ್ದೆ. ಇವಾಗ ಮಳೆ ಬೇರೆ ಬರ್ತಿತ್ತಲ್ಲ, ಥಂಡಿ ಇತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡಿ ಪೌಡ್ರ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ. ಇದು ಅರಿಶಿನ ನಮ್ಮ ಮನೆ ಹತ್ರನೇ ಬೆಳೆದಿರೋದು, ನಾವೇ ಬೆಳೆದಿರೋದು. ಅಂದರೆ ನಾನು ಇದು ವೀಡಿಯೋ ಮಾಡ್ಕೋಬೇಕು ಅಂತ ಹೇಳಿದ್ದೆ. ನಮ್ಮಮ್ಮ ಅಷ್ಟು ಬೇಗ ಕಿತ್ಬಿಟ್ಟು ಎಲ್ಲ ತೊಳೆದ್ಬಿಟ್ಟಿದ್ರು, ಅರಿಶಿನ ಅಗೆದ್ಬಿಟ್ಟು. ಇದು ನಾವೇ ಮನೆಯಲ್ಲಿ ಬೆಳೆದಿರೋ ಅರಿಶಿನ. ಇದನ್ನೇನು ಮಿಕ್ಸ್ ಅಂದರೆ ಇನ್ನೊಂದು ಸ್ವಲ್ಪ ಇತ್ತು, ಅದು ಬಂದಮೇಲೆ ಒಟ್ಟಿಗೆ ಅದನ್ನು ಹಾಕಿಸೋಣ ಮಿಷಿನ್ಗೆ ಅಂತ ಹೇಳಿ ಅದನ್ನು ಹಾಕಿಸಿಲ್ಲ. ಇವಾಗ ಧನಿಯಾಗೆ ಅರಿಶಿನ ಹಾಕಬೇಕಾಗಿತ್ತಲ್ಲ, ಅದಕ್ಕೆ ಇದೇ ಅರಿಶಿನ ಸೇರಿಸಿದ್ವಿ. ಒಳ್ಳೆ ಬಣ್ಣನೂ ಬರುತ್ತೆ. ಇನ್ನೇನು 10-12 ವರ್ಷದಿಂದ ನಾವು ಹಾಕಿದ್ದಿದ್ದು ಅದು ಅರಿಶಿನ. ಅಂದರೆ ಮನೆಗೆ ಬಂದು ಹೊಸದ್ರಲ್ಲಿ ನಾವು ಅರಿಶಿನ ಹಾಕಿದ್ದಿದ್ದು. ಅದು ಒಂದು ಸಾರಿ ನಾವು ಅಗಿದ್ರೆ ಮತ್ತೆ ಬರ್ತಾನೆ ಐತೆ. ಹಾಗೆ ಚಕ್ಲಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಅಚ್ಚೇರಾಗಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಮಾಡೋಣ ಅಂತ ಒಂದು ಅಚ್ಚೇರಾಗಷ್ಟು ಅಕ್ಕಿನ ಕೆಂಪುಗೆ ಹುರ್ಕೋತಾ ಇದ್ದೀನಿ. ಕಡಿಮೆ ಉರಿನಲ್ಲಿ ಕೆಂಪುಗೆ ಹುರಿತಾ ಇದ್ದೀನಿ. ಇದು ಒಳ್ಳೆ ಘಮ ಬರುತ್ತಲ್ಲ, ಅಕ್ಕಿ ಹುರಿತಾ ಇರಬೇಕಾದ್ರೆ ಅದು ಘಮ ಬರುತ್ತೆ. ಆ ಘಮ ಬರೋ ತನಕ ಹುರಿತಾ ಇರಬೇಕು, ಆವಾಗ ಚೆನ್ನಾಗಿರುತ್ತೆ. ಚಕ್ಲಿಗೂ ಅಷ್ಟೇ. ಹಿಟ್ಟು ತುಂಬ ದಿವಸ ಇಟ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ. ತೊಳೆದ್ಬಿಟ್ಟು ಒಣಗಾಕಿ ಹುರಿದ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ನಾನು ತೊಳೆದಿಲ್ಲ, ಇದಕ್ಕಿ ಚೆನ್ನಾಗಿತ್ತಲ್ಲ ಅಂತ ಅಂದ್ಬಿಟ್ಟು ಹಾಗೆ ಮಾಡ್ತಾಯಿದ್ದೀನಿ. ಒಂದು ಗ್ಲಾಸು ಕಡಲೆಪಪ್ಪು, ಅಕ್ಕಿ ನಾನು ಅಚ್ಚೇರು ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಒಂದು ಗ್ಲಾಸು ಕಡಲೆಪಪ್ಪು, ಅದನ್ನು ಕೆಂಪುಗೆ ಹುರ್ಕೊಂಡೆ. ಒಂದು ಗ್ಲಾಸು ಉದ್ದಿನಬೇಳೆ. ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಗರಿಗರಿಯಾಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಹಾಕಿ ಮಾಡಿದ್ರೆ ಒಂದು ಗ್ಲಾಸು ಉದ್ದಿನಬೇಳೆ, ಅದನ್ನು ಕೆಂಪುಗೆ ಹುರ್ಕೋಬೇಕು, ಅಂದರೆ ಕಡಿಮೆ ಉರಿನಲ್ಲೇ ಹುರ್ಕೋಬೇಕು. ಒಂದು ಗ್ಲಾಸು ಹೆಸರುಬೇಳೆನೂ ಕೆಂಪುಗೆ ಹುರ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಚಕ್ಲಿ. 1-2 ಸ್ಪೂನು ಧನಿಯಾ, 1 ಸ್ಪೂನು ಜೀರಿಗೆ, ಅದನ್ನು ಕೆಂಪುಗೆ ಹುರ್ಕೋಬೇಕು. ಧನಿಯಾ ಮತ್ತು ಜೀರಿಗೆ ಹಾಕಿರ್ತೀವಲ್ಲ, ಚಕ್ಲಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಒಂದು 5-6 ಒಣಮೆಣ್ಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೋಬೋದು. ಬ್ಯಾಡಗಿ ಮೆಣಸಿನ್ಕಾಯಿ ಇಲ್ಲಾಂದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಇರುತ್ತಲ್ಲ, ಅದನ್ನು ನಾವು ಕಲಿಸ್ಬೇಕಾದ್ರೆ ಹಾಕ್ಕೊಂಡ್ರೂ ಆಗುತ್ತೆ. ನಾನು ಖಾರ ಸ್ವಲ್ಪ ಕಮ್ಮಿನೇ ನಮ್ಮ ಮನೇಲಿ ತಿನ್ನೋದು ಅಂದ್ಬಿಟ್ಟು ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದು 5-6 ಒಣಮೆಣ್ಸಿನ್ಕಾಯಿ ಹುರ್ಕೊಂಡಿರೋದು. ಸಬ್ಬಕ್ಕಿ, 1 ಗ್ಲಾಸು ಸಬ್ಬಕ್ಕಿನೂ ಸೇರಿಸ್ತಾ ಇದ್ದೀನಿ. ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ ಸಬ್ಬಕ್ಕಿನೂ ಸೇರಿಸಿದ್ರೆ. ಸಬ್ಬಕ್ಕಿನೂ ಸ್ವಲ್ಪ ಕೆಂಪುಗಾಗೋ ತನಕ ಹುರ್ಕೋಬೇಕು. ಚಕ್ಲಿ ಅಂತೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಅದು ನಾನು ಚಕ್ಲಿ ಇವಾಗ ಹಿಟ್ಟಷ್ಟೇ ನಾನು ರೆಡಿ ಮಾಡ್ಕೋತಾ ಇರೋದು. ಚಕ್ಲಿ ಮಾಡೋ ರೆಸಿಪಿ ನೆಕ್ಸ್ಟ್ ಟೈಮ್ ಹಾಕ್ತೀನಿ, ನೆಕ್ಸ್ಟ್ ಟೈಮ್ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಕರಿಬೇವು, ಒಂದು 5-6 ಎಲೆ ಸಾಕು ಕರಿಬೇವು ಸೇರಿಸಿ ಇವಾಗ ಎಲ್ಲನೂ ಮಿಕ್ಸ್ ಮಾಡಬೇಕು. ಈ ಚಕ್ಲಿಗೆ ನೋಡಿ ಇಷ್ಟನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾವು ಮಿಷಿನ್ಗೆ ಹಾಕಿಸ್ಬೇಕು, ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ. ಈ ಥರ ಎಲ್ಲ ಹಾಕಿ ಮಾಡಿದ್ರೆ, ಬರೀ ಅಕ್ಕಿ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಮಾಡಿದ್ರೆ ಸ್ವಲ್ಪ ಗಟ್ಟಿನೂ ಆಗೋಗುತ್ತೆ. ಈ ಥರ ಎಲ್ಲ ಗರಿಗರಿಯಾಗಿ ಬರಬೇಕು ಅಂತಂದರೆ ನಾನು ಅಕ್ಕಿ ಹಾಕಿರೋದಕ್ಕೆ ಇವೆಲ್ಲ 1 ಗ್ಲಾಸ್ ಹಾಕಿದ್ದೀನಿ. ಕಡಲೆಪಪ್ಪು ಮತ್ತು ಉದ್ದಿನಬೇಳೆ, ಹೆಸರುಬೇಳೆ ಅದೆಲ್ಲ 1 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಆರಕ್ಕಿಟ್ಟಿದ್ದೆ, ಅದೆಲ್ಲ ಆರಿದ್ಮೇಲೆ ಇವಾಗ ಒಂದು ಬಾಕ್ಸ್ಗೆ ಹಾಕಿ, ಮತ್ತು ಧನಿಯಾ ಹುರಿದಿದ್ನಲ್ವ, ಧನಿಯಾ ಮತ್ತು ಚಕ್ಲಿ ಹಿಟ್ಟು ಮತ್ತು ಒಂದು ಸ್ವಲ್ಪ ಅಕ್ಕಿ ಹಿಟ್ಟಂತೂ ನನಗೆ ಇರಲೇಬೇಕು. ಏನಾದರೂ ಮಾಡಬೇಕಾದ್ರೆ ನಾನು ಅಕ್ಕಿ ಹಿಟ್ಟು ಸೇರಿಸ್ತಾ ಇರ್ತೀನಿ. ಅಕ್ಕಿ ಹಿಟ್ಟು ಖಾಲಿಯಾಗಿಬಿಟ್ಟಿತ್ತು, ಅದೆಲ್ಲ ಮಿಷಿನ್ ಕೊಟ್ಟು ಕಳಿಸಿ ಗರಂ ಮಸಾಲೆ ಮನೇಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಜೀರಿಗೆ, ಪಲಾವ್ ಎಲೆ ಮತ್ತು ಏಲಕ್ಕಿ ಕಾಯಿ, ಕಲ್ಲೂವು, ಸ್ವಲ್ಪ ಮೆಂತ್ಯ ಕಾಳು, ಒಂದು ಸ್ವಲ್ಪ ಮೆಂತ್ಯ ಕಾಳು ಸಾಕು,
ಜಾಸ್ತಿ ಮೆಂತ್ಯ ಕಾಳೇನು ಬೇಡ, ಕಹಿ ಬರುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ಟೇಸ್ಟ್ಗೆ ಅಂತ ಹೇಳಿ ಸ್ವಲ್ಪ ಮೆಂತ್ಯ ಕಾಳು ಎಲ್ಲ ಸೇರಿಸಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಇದನ್ನೆಲ್ಲನೂ. ತುಂಬ ಚೆನ್ನಾಗೇ ಇರುತ್ತೆ. ಅಂದರೆ ನಾನು ಆಗಲೇ 5-6 ತಿಂಗಳ ಹಿಂದೆ ಮಾಡ್ಕೊಂಡಿದ್ದಿದ್ದು ಗರಂ ಮಸಾಲೆ. ನಾವು ಹೊರಗಡೆ ಅಂಗಡಿಯಿಂದ ತಂದು ಮಾಡ್ಕೊಳ್ಳೋದಕ್ಕಿಂತ ಮನೇಲಿ ಮಾಡಿಕೊಂಡ್ರೆ ಅದು ಅಂಗಡಿಯಿಂದ ತಂದು ಮಾಡೋ ಗರಂ ಮಸಾಲೆ 1 ಸ್ಪೂನ್ ಹಾಕೋ ಬದಲು ಮನೆಯಲ್ಲೇ ಮಾಡಿಕೊಂಡ್ರೆ ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. ತುಂಬ ಸ್ಟ್ರಾಂಗಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾವು ಇದು ಗರಂ ಮಸಾಲೆ ಮನೆಯಲ್ಲೇ ಮಾಡಿಕೊಂಡ್ರೆ ಮನೆಯೆಲ್ಲ ಘಮ 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 ಅಂತ ಇರ್ತೈತಿ. ಚಕ್ಕೆ, ಲವಂಗ, ಜೀರಿಗೆ, ಮೆಣಸು, ಏಲಕ್ಕಿಕಾಯಿ ಎಲ್ಲ ಸೇರಿಸಿರ್ತೀವಲ್ಲ, ಈ ಪಲಾವ್ ಎಲೆ, ಅನಾನಸು ಹೂವು ಎಲ್ಲ ಸೇರಿಸಿರ್ತೀರಲ್ಲ, ಅದು ಒಳ್ಳೆ ಘಮ ಬರುತ್ತೆ. ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ಗರಂ ಮಸಾಲೆ. ನಾನಂತೂ ಜಾಸ್ತಿ ಹೊರಗಡೆಯಿಂದ ತರಿಸೋದೇ ಇಲ್ಲ, ಗರಂ ಮಸಾಲೆನ ಮನೆಯಲ್ಲೇ ಮಾಡ್ಕೊಂಬಿಡ್ತೀನಿ. ಯಾವಾಗ ರೇಷನ್ ತರಿಸ್ತೀನೋ ಅವಾಗ ಪಲಾವ್ ಮಸಾಲೆ ಸಾಮಾನೆಲ್ಲ ತರಿಸಿರ್ತೀರಲ್ಲ, ಆವಾಗ ನಾನು ಮನೆಯಲ್ಲೇ ಮಾಡ್ಕೊಂಬಿಡ್ತೀನಿ. ಅದೆಲ್ಲ ಹುರ್ಕೊಂಡಿದ್ದಾದಮೇಲೆ ಒಂದು ಚಿಕ್ಕ ಗ್ಲಾಸಲ್ಲಿ ಆ ಧನಿಯಾನು ಚೆನ್ನಾಗಿ ಹುರ್ಕೋಬೇಕು. ಗರಂ ಮಸಾಲೆಗೆ ಸಾಕಿಷ್ಟು ಧನಿಯಾ ಇದೆಲ್ಲ ಹುರ್ಕೊಂಡಿರ್ತೀವಲ್ಲ, ಅದಕ್ಕೆ ಧನಿಯಾನು ಸೇರಿಸಿ ಒಂದು ಮಿಕ್ಸಿ ಜಾರಲ್ಲಿ ಅದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ತರ್ತರಿ ಮಾಡ್ಕೋಬೇಡಿ, ನುಣ್ಣಗೆ ಪೌಡ್ರ್ ಮಾಡಿಕೊಂಡೆ ಇದನ್ನು ನಾವು ಬೇಕಾದ್ರೆ 1 ವರ್ಷದ ತನಕನೂ ಇಡ್ಬೋದು, ಏನೂ ಆಗೋಲ್ಲ. ನಾನು ಆಗಲೇ ಫಸ್ಟ್ ಟೈಮ್ ಮಾಡ್ಕೊಂಡಿದ್ದಿದ್ದು 6 ತಿಂಗಳಾಯಿತು ಗರಂ ಮಸಾಲೆ ಮಾಡಿಕೊಂಡು. ಒಂದು 5-6 ತಿಂಗಳ ಮೇಲೇ ಆಗೋಯಿತು ನಾನು ಗರಂ ಮಸಾಲೆ ಮಾಡಿಕೊಂಡು. ಅಂದರೆ ಆವಾಗ ಸ್ವಲ್ಪ ಕಮ್ಮಿನೇ ಮಾಡ್ಕೊಂಡಿದ್ದೆ, ಇವಾಗ ಒಂಚೂರು ಜಾಸ್ತಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ತುಂಬಾ ಈಸಿ, ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬೋದು. ಹೊರಗಡೆ ಒಂದು 10 ಗ್ರಾಮ್ಗಷ್ಟೇ ಪೌಡ್ರ್ ಇರುತ್ತೆ, 10 ರೂಪಾಯಿ ಕೊಡಬೇಕು. ಅದ್ರ ಬದಲು ಹೇಗೂ ಮನೇಲಿ ಎಲ್ಲ ಇದ್ದೇ ಇರುತ್ತಲ್ವ, ಪಲಾವ್ಗೆ ನಾವು ಹಾಕೋಕ್ಕೆಲ್ಲ ತಂದೇ ಇರ್ತೀವಿ. ಚಕ್ಕೆ, ಲವಂಗ, ಜೀರಿಗೆ, ಮೆಣಸಂತೂ ಮನೇಲಿ ಇದ್ದೇ ಇರುತ್ತೆ. ಇನ್ನು ಪಲಾವ್ ಮಸಾಲೆ ಅಂತೂ ಮನೇಲಿ ಇದ್ದೇ ಇರುತ್ತೆ. ಆವಾಗ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ತೊಗೊಬರೋ ಬದಲು ಹಿಂಗೆ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನಂತೂ ಖಾಲಿಯಾಗಿದ್ದ ತಕ್ಷಣ ಮನೆಯಲ್ಲೇ ಮಾಡ್ಕೊಳ್ತಾ ಇರ್ತೀನಿ. ಇಲ್ಲಿಗೆ ಇವತ್ತಿನ ವೀಡಿಯೋ ಎಂಡ್ ಆಗುತ್ತಿದೆ. ಇವತ್ತಿನ ವೀಡಿಯೋ ನಿಮ್ಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.